ಎಲ್ಲ ಕನ್ನಡ ಕಬಡ್ಡಿ ವೀಕ್ಷಕರಿಗೂ ಈ ನಿಮ್ಮ ಕನ್ನಡ ಕಬಡ್ಡಿ ಮಾಹಿತಿಗಾರ ಮಾಡುವ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರಬಹುದು, ಈ ಬಾರಿ ಪ್ರೋ ಕಬಡ್ಡಿ ಸೀಸನ್ 12ರಲ್ಲಿ ಪ್ರೋ ಕಬಡ್ಡಿಯಿಂದ ತುಂಬಾ ನಿಯಮಗಳನ್ನ ಜಾರಿ ಮಾಡಲಾಗಿದೆ. ಆ ನಿಯಮಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲನೇ ನಿಯಮ ಏನಪ್ಪಾ ಅಂದ್ರೆ, ಈ ಬಾರಿ ಪ್ರೋ ಕಬಡ್ಡಿ ಸೀಸನ್ 12ರಲ್ಲಿ ಒಟ್ಟು 108 ಪಂದ್ಯಗಳು ನಡೆಯಲಿವೆ. ಅಂದ್ರೆ ಈ ಬಾರಿ ಕಳೆದ ಸೀಸನ್ಗಿಂತಲೂ ಕಡಿಮೆ ಪಂದ್ಯಗಳು ನಡೆಯಲಿವೆ. ಪ್ರತಿಯೊಂದು ತಂಡವು ತಲಾ 18 ಪಂದ್ಯಗಳನ್ನು ಆಡಲಿದೆ. 9 ಪಂದ್ಯಗಳನ್ನು ತನ್ನ ತವರು ನೆಲದಲ್ಲಿ ಆಡುತ್ತೆ, ಇನ್ನು 9 ಪಂದ್ಯಗಳನ್ನು ಬೇರೆ ತಂಡದ ತವರು ಮನೆಗಳಲ್ಲಿ ಆಡುತ್ತವೆ. ಮತ್ತೆ ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ, ಈ ಬಾರಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ 8 ತಂಡಗಳವರೆಗೆ ಫೈನಲ್ ತಲುಪುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಈ ಬಾರಿ ಅಂಕಗಳ ಹಂಚಿಕೆಯಲ್ಲೂ ಕೂಡ ಬಹುದೊಡ್ಡ ಬದಲಾವಣೆ ಮಾಡಿದ್ದಾರೆ. ಯಾವ ತಂಡ ವಿಜಯಶಾಲಿ ಆಗುತ್ತೆ ಆ ತಂಡಕ್ಕೆ 2 ಅಂಕಗಳನ್ನು ನೀಡ್ತಾರೆ. ಹಾಗೆ ಸೋತ ತಂಡಕ್ಕೆ ಯಾವುದೇ ಅಂಕಗಳನ್ನ ನೀಡುವುದಿಲ್ಲ. ಹಾಗಾದ್ರೆ ಪಂದ್ಯ ಸಮಬಲ ಆದ್ರೆ ಎಷ್ಟು ಅಂಕ ನೀಡ್ತಾರೆ ಅಂತ ನೀವು ಕನ್ಫ್ಯೂಸ್ ಕೂಡ ಆಗಬಹುದು. ಈ ಬಾರಿ ಅಂದ್ರೆ ಈ ಸೀಸನ್ ನಲ್ಲಿ ನಿಮಗೆ ಯಾವುದೇ ಸಮಬಲ ಪಂದ್ಯಗಳು ನೋಡಲಿಕ್ಕೆ ಸಿಗೋದಿಲ್ಲ. ಅಂದ್ರೆ ಒಂದು ವೇಳೆ ಪಂದ್ಯ ಸಮಬಲ ಆದ್ರೆ ಅವರಿಗೆ ಟೈ ಬ್ರೇಕರ್ ಅಂತ ಕಾಲಾವಕಾಶ ಸಿಗುತ್ತೆ. ಆ ಸಮಯದಲ್ಲಿ ತಲಾ 2 ತಂಡಗಳು 7 ಆಟಗಾರರನ್ನು ಗುರುತಿಸುತ್ತವೆ. ಪಂದ್ಯ ಆರಂಭವಾದ ಮೇಲೆ ಯಾವುದೇ ಆಟಗಾರರ ಬದಲಾವಣೆಗೆ ಅವಕಾಶ ಕೂಡ ಇರುವುದಿಲ್ಲ. ಈ ಸಮಯದಲ್ಲಿ 2 ತಂಡಗಳಿಂದ ಪರ್ಯಾಯವಾಗಿ 5 ದಾಳಿಗಳು ನಡೆಯುತ್ತೆ. ಇದಕ್ಕೂ ಮುಂಚಿತವಾಗಿ 1 ರಿಂದ 5ರವರೆಗಿನ ಕ್ರಮವಾಗಿ ದಾಳಿಗಾರರ ಹೆಸರನ್ನು ಮುಂಚಿತವಾಗಿಯೇ ತಿಳಿಸಬೇಕಾಗಿರುತ್ತದೆ. ಮತ್ತೆ ಅದೇ ಕ್ರಮವಾಗಿ ದಾಳಿಗಾರರು ಕೂಡ ದಾಳಿಯನ್ನು ಮಾಡಬೇಕಾಗಿರುತ್ತದೆ. ಇದರಲ್ಲಿ ಯಾವುದೇ ದಾಳಿಗಾರರ ಬದಲಾವಣೆ ಕೂಡ ಮಾಡುವಂತಿರುವುದಿಲ್ಲ. 2 ತಂಡಗಳು ದಾಳಿ ಮಾಡುತ್ತಲೇ ಇರುತ್ತವೆ. ಈ ಸಮಯದಲ್ಲಿ ಬಾಲ್ಕ್ ಲೈನ್ ಕೂಡ ಬೋನಸ್ ಲೈನ್ ಆಗಿ ಪರಿಗಣಿಸಲಾಗುತ್ತದೆ. ಒಂದು ವೇಳೆ ದಾಳಿಗಾರರು ಬೋನಸ್ ಲೈನ್ ದಾಟದೆ ವಾಪಸ್ಸು ಬಂದರೆ ಆತನನ್ನು ಔಟ್ ಎಂದು ಪರಿಗಣಿಸಿ ಎದುರಾಳಿಗೆ 1 ಅಂಕವನ್ನು ನೀಡುತ್ತಾರೆ. ಅದೇ ಒಂದು ವೇಳೆ ಆತ ಬಾಲ್ಕ್ ಲೈನ್ ಅನ್ನು ದಾಟಿ ವಾಪಸ್ ಆದರೆ ಆ ತಂಡಕ್ಕೆ ಬೋನಸ್ ಅಂಕವನ್ನು ನೀಡಲಾಗುತ್ತದೆ. ಇದೇ ರೀತಿ ತಲಾ 5 ದಾಳಿಗಳು ನಡೆಯುತ್ತವೆ. ಇಲ್ಲಿಯೂ ಕೂಡ ಪಂದ್ಯ ಸಮಬಲ ಆದ್ರೆ ಗೋಲ್ಡನ್ ರೈಡ್ ಎಂದು ಆಡಿಸಲಾಗುತ್ತದೆ. ಅಂದ್ರೆ ಯಾವ ತಂಡ ಟಾಸ್ ಗೆಲ್ಲುತ್ತದೆಯೋ ಆ ತಂಡ ದಾಳಿ ಅಥವಾ ಟ್ಯಾಕಲ್ ಮಾಡಲು ಮುಂದಾಗುತ್ತೆ. ದಾಳಿಗಾರ ತಪ್ಪಿಸಿಕೊಂಡು ಬಂದರೆ ದಾಳಿಗಾರನ ತಂಡ ವಿಜೇತವಾಗುತ್ತೆ. ಅದೇ ಒಂದು ವೇಳೆ ದಾಳಿಗಾರ ಸಿಕ್ಕಿ ಹಾಕಿಕೊಂಡರೆ ಎದುರಾಳಿ ತಂಡ ವಿಜೇತಗೊಳ್ಳುತ್ತದೆ. ನನ್ನ ಕೈಲಾದಷ್ಟು ನಿಮಗೆ ಈ ವಿಡಿಯೋದಲ್ಲಿ ಸೀಸನ್ 12ರ ನಿಯಮಗಳನ್ನ ತಿಳಿಸಲಿಕ್ಕೆ ಕಷ್ಟಪಟ್ಟಿದ್ದೇನೆ. ನಿಮಗೆ ಮತ್ತೆ ಏನೇ ಗೊಂದಲವಿದ್ದರೂ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀನಿ. ದಯವಿಟ್ಟು ಹೋಗೋಕು ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ನಮ್ಮ ಚಾನೆಲ್ ನ ಅಪ್ಡೇಟ್ಸ್ ತಿಳಿದುಕೊಳ್ಳಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.